ಇಸ್ರೇಲ್ ಮತ್ತು ಇರಾನ್ ನಡುವೆ ಆಗ್ತಾ ಇರುವಂತಹ ಮಹಾ ಯುದ್ಧದ ಸಂದರ್ಭದಲ್ಲಿ ಸದ್ಯಕ್ಕೆ ಚಿನ್ನ ಮತ್ತು ಬೆಳ್ಳಿಯ ಬೆಲೆ ಏರಿಳಿತ ಆಗ್ತಾನೇ ಇದೆ. ಸೊ ಈಗ ಹೋದ ವಾರದಲ್ಲಿ ಚಿನ್ನದ ಬೆಲೆ ಕಡಿಮೆ ಆದ್ರೆ ಇವಾಗ ಜಾಸ್ತಿ ಆಗುತ್ತೆ. ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಏನಾಗ್ಬೋದು, ಈ ಒಂದು ಸಮಯದಲ್ಲಿ ಹೂಡಿಕೆದಾರರಾದವರು ಏನ್ ಮಾಡಬೇಕು ಅನ್ನುವಂತ ಎಲ್ಲಾ ಪ್ರಶ್ನೆಗಳಿಗೂ ಸದ್ಯಕ್ಕೆ ಫಂಡ್ಸ್ ಇಂಡಿಯಾ ಗ್ರೂಪ್ ಸಿಇಒ ಆದಂತಹ ಅಕ್ಷಯ್ ಸಪ್ರು ಅವರು ಕೆಲವು ಮುಖ್ಯವಾದಂತಹ ಮಾಹಿತಿಗಳನ್ನ ನೀಡಿದ್ದಾರೆ. ಸೊ ಈ ಒಂದು ಮಾಹಿತಿ ಆದ್ರೂ ಏನಪ್ಪಾ ಅಂತ ಅಂದ್ರೆ, ಸದ್ಯಕ್ಕೆ ಹೂಡಿಕೆದಾರರಿಗೆ ಇದು ಒಂದು ರೈಟ್ ಟೈಮ್ ಆಗಿದೆ. ಅಂದ್ರೆ ಈಗ ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಸಂದರ್ಭದಲ್ಲಿ ಈ ಒಂದು ಚಿನ್ನ ಬೆಳ್ಳಿ ಏರಿಳಿತ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಅಂತಂದ್ರೆ, ಇದು ಒಂದು ಕೆಟ್ಟ ಸಮಯ ಅನ್ನೋದಕ್ಕಿಂತ ಮುಂಚೆ ನಾವು ಈ ಒಂದು ಸಮಯವನ್ನ ಬಳಕೆ ಮಾಡ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಅಂತ ಅಂದ್ರೆ, SIP ಮೂಲಕ ಹೂಡಿಕೆದಾರರು ಸುಮಾರು 5-10% ಅಷ್ಟು ಚಿನ್ನ ಇದ್ರೆ ಸಾಕು, ಮುಂದಿನ ಫ್ಯೂಚರ್ ಡೇಸ್ ಗಳಲ್ಲಿ ಈ ಒಂದು ಚಿನ್ನದಿಂದ ಈ ಒಂದು ಇನ್ವೆಸ್ಟ್ಮೆಂಟ್ ನಮ್ಗೆ ಡಬಲ್ ಆಗೋದು ಖಂಡಿತ. ಹೇಗೆ ಅಂತ ಅಂದ್ರೆ, ಸದ್ಯಕ್ಕೆ ಒಂದು ಒಳ್ಳೆ ಕಂಪನಿಗಳಲ್ಲಿ ಶೇರ್ಸ್ ಗಳನ್ನ ಕಡಿಮೆ ಬೆಲೆಯಲ್ಲಿ ಅದನ್ನ ಖರೀದಿ ಮಾಡಬೇಕಾಗುತ್ತೆ. ಸೊ ಈ ಒಂದು ಕಂಪನಿಗಳಲ್ಲಿ ನಾವು ಶೇರ್ಸ್ ನ ಖರೀದಿ ಮಾಡ ನಂತರ ಎಲ್ಲಾ ಹೂಡಿಕೆದಾರರ ಹತ್ರ ಒಂದು 5-10% ಅಷ್ಟು ಚಿನ್ನ ಇರಬೇಕಾಗುತ್ತೆ. ಸೊ ಈ ಒಂದು ಚಿನ್ನದಿಂದ ಮುಂದಿನ ಫ್ಯೂಚರ್ ಡೇಸ್ ಗಳಲ್ಲಿ ಚಿನ್ನದ ಬೆಲೆ 10 ಗ್ರಾಮ್ಗೆ ಸುಮಾರು 1,75,000 ರೂಪಾಯಿಂದ 2,20,000 ರೂಪಾಯಿವರೆಗೂ ಹೋಗುತ್ತೆ. ಸೊ ಈ ಒಂದು ಸಮಯದಲ್ಲಿ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಅದು ರೈಟ್ ಟೈಮ್ ಅಂತಾನೆ ಹೇಳ್ಬೋದಾಗುತ್ತೆ. ಸೊ ಇದನ್ನ ನಾನು ನೀವು ಅಥವಾ ಯಾರು ಹೇಳ್ತಾ ಇಲ್ಲ, ಇದು ಸಿಇಒ ಆದಂತ ಅಕ್ಷಯ್ ಸಪ್ರು ಅವರೇ ಹೇಳಿರುವಂತ ಮಾತು ಇದು. ಸೊ ಇವಾಗ ಯಾರಾದ್ರೂ ಆಗ್ಲಿ ಚಿನ್ನ ಬೆಳ್ಳಿ ಖರೀದಿ ಮಾಡಬೇಕು ಅಂತ ಇದ್ರೆ ಈ ಒಂದು ಸಮಯ ನಿಮಗೆ ರೈಟ್ ಟೈಮ್ ಆಗುತ್ತೆ. ಸೊ ಆದ್ರಿಂದ ಈಗ ಇರುವಂತ ಬೆಲೆಗೆ ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡಿ ನಿಮ್ಮ ಒಂದು ಫ್ಯೂಚರ್ ಭದ್ರವಾಗಿರುತ್ತೆ ಅನ್ನೋದಕ್ಕೆ ಡೌಟೇ ಇಲ್ಲ. ಸೊ ಈ ರೀತಿ ಎಲ್ಲ ಹೂಡಿಕೆದಾರರು ಮಾಡಿದ್ರೆ ನಿಮ್ಮ ಒಂದು ಫ್ಯೂಚರ್ ಅಲ್ಲಿ ನೀವು ಈಗಲೇ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಆಗತ್ತೆ. ಸೊ ಹಾಗಿದ್ರೆ ಇನ್ಯಾಕ್ ತಡ ಮಾಡ್ತೀರಾ, ಆದಷ್ಟು ಬೇಗ SIP ಮೂಲಕ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡಿ. ಮತ್ತು ಇದೇ ರೀತಿಯಾದಂತಹ ಒಂದು ಲೈವ್ ಅಪ್ಡೇಟ್ಸ್ ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.